ನನ್ನ ಯೂಟ್ಯೂಬ್ ಚಾನಲ್ನ ತುಂಬ ಸಪೋರ್ಟ್ ಮಾಡಿದ್ದು, ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಸಪೋರ್ಟ್ ಮಾಡಿ. ದಯವಿಟ್ಟು ಹೋಗಿ ಡಿಜಿಟಲ್ ಸುದ್ದಿ ಅಂತ ಇನ್ಸ್ಟಾಗ್ರಾಮಲ್ಲಿ ಹೊಡೆದು ನನ್ನ ಫಾಲೋ ಮಾಡಿ. ಆ್ಯಂಡ್ ದಿಸ್ ಇಸ್ ಮೈ ಇನ್ಸ್ಟಾಗ್ರಾಮ್ ಪೇಜ್. ಇಲ್ಲೂ ಕೂಡ ನಾನು ಡಿಜಿಟಲ್ ಮಾರ್ಕೆಟಿಂಗ್ ಆ್ಯಂಡ್ ಮೋಟಿವೇಶನಲ್ ವೀಡಿಯೋಸ್ಗಳನ್ನು ಶೇರ್ ಮಾಡ್ತೀನಿ. ಹೋಪ್ ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಯು. ಸೊ ದಯವಿಟ್ಟು ಹೋಗಿ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಟುಡೇ ಐ ಆಮ್ ಗೋಯಿಂಗ್ ಟು ಟಾಕ್ ಅಬೌಟ್ ಫೇಸ್ಬುಕ್ ಪಿಕ್ಸೆಲ್. ಲೆಟ್ಸ್ ಸ್ಟಾರ್ಟ್. ನೀವು ಯಾವ್ದಾದ್ರು ನೋಟಿಸ್ ಮಾಡಿದ್ದೀರಾ, ಲೈಕ್ ನೀವು ಕೆಲವೊಂದು ವೆಬ್ಸೈಟಲ್ಲಿ ಹೋಗಿ ಪ್ರಾಡಕ್ಟನ್ನು ಸರ್ಚ್ ಮಾಡಿರ್ತೀರ ಆ್ಯಂಡ್ ಅದೇ ಪ್ರಾಡಕ್ಟು ನಿಮಗೆ ಮತ್ತೆ ಫೇಸ್ಬುಕ್ಕಲ್ಲಿ ಇಲ್ಲ ನೀವು ಹೋಗುವಂಥ ವೆಬ್ಸೈಟ್ಗಳಲ್ಲಿ ನಿಮಗೆ ಆ್ಯಡ್ ಕಾಣಿಸ್ಕೊಳ್ತಾ ಇರುತ್ತೆ. ನೀವು ಅನ್ಕೋಬೋದು, ಏನಪ್ಪ ಇದು ನಾನು ಮೊನ್ನೆ ಸರ್ಚ್ ಮಾಡಿದ್ದು ಬಟ್ ಸ್ಟಿಲ್ ನನಗೆ ಆ್ಯಡ್ ಕಾಣಿಸ್ಕೊತಾ ಇದೆಯಲ್ಲ, ಆ ಪರ್ಟಿಕ್ಯುಲರ್ ಶೂ ನಾನು ಹುಡುಕ್ತಾ ಇದೆ, ಇದು ಯಾವ ರೀತಿ ಮಾಡ್ತಿದ್ದಾರೆ ಅನ್ನೋದಕ್ಕೆ ಸಿಂಪಲ್ ಆನ್ಸರ್ ರೀಮಾರ್ಕೆಟಿಂಗ್ ಅಂತ ಕರೀತಾರೆ ಡಿಜಿಟಲ್ ಮಾರ್ಕೆಟಿಂಗ್ ಟರ್ಮ್ಸಲ್ಲಿ. ಸೊ ಒಂದು ರೀಮಾರ್ಕೆಟಿಂಗ್ ಟೆಕ್ನಿಕ್ಸಿಂದ ಕಂಪ್ನೀಸ್ಗಳು ನಿಮ್ಮನ್ನು ರೀಚ್ ಔಟ್ ಆಗ್ತಾರೆ. ಸೊ ನೀವು ಯಾವುದೇ ಒಂದು ವೆಬ್ಸೈಟ್ಗೆ ಹೋದಾಗ ಏನಾಗುತ್ತೆ, ಅಲ್ಲಿ ಫೇಸ್ಬುಕ್ ಪಿಕ್ಸೆಲ್ ಕೋಡ್ ಹಾಕಿರ್ತಾರೆ, ಅದ್ರ ಮುಖಾಂತರ ನಿಮ್ಮನ್ನು ಟ್ರ್ಯಾಕ್ ಮಾಡ್ತಿದ್ದಾರೆ. ಆ್ಯಂಡ್ ಆಲ್ಸೋ ನಿಮ್ಮ ಬಿಹೇವಿಯರನ್ನು ಟ್ರ್ಯಾಕ್ ಮಾಡಿಕೊಂಡು ನಿಮಗೆ ಮಲ್ಟಿಪಲ್ ಟೈಮ್ಸ್ ಆ್ಯಡನ್ನು ಡಿಸ್ಪ್ಲೇ ಮಾಡುತ್ತೆ. ಸೊ ದಟ್ ದೇ ಕ್ಯಾನ್ ಇನ್ಕ್ರೀಸ್ ದರ್ ಇಂಪ್ರೆಷನ್ ಆ್ಯಂಡ್ ಆಲ್ಸೋ ನಿಮ್ಮನ್ನು ಟಾರ್ಗೆಟ್ ಮಾಡಿ ದೇ ಕ್ಯಾನ್ ಗೆಟ್ ಅ ಕನ್ವರ್ಷನ್. ಸೊ ಯಾರಿಗೆ ಗೊತ್ತು, ಒಂದು 5 ಸಲ ನಿಮಗೆ ಆ್ಯಡ್ ತೋರಿಸಾದ್ಮೇಲೆ ನಿಮ್ಮ ಮನ್ಸು ಮಾಡಿಕೊಂಡು ನೀವು ಮತ್ತೆ ಪ್ರಾಡಕ್ಟನ್ನು ಬೈ ಮಾಡ್ಬೋದಲ್ವಾ? ಯೋಚನೆ ಮಾಡಿ. ಸೊ ಇದನ್ನೆಲ್ಲ ಮಾಡಬೇಕು ಅಂದರೆ ಎಸ್ಪೆಷಲಿ ರೀಮಾರ್ಕೆಟಿಂಗ್ ಮಾಡಬೇಕು ಅಂದರೆ ಫೇಸ್ಬುಕ್ ಪಿಕ್ಸೆಲ್ ತುಂಬಾ ವೈಟಲ್ ರೋಲ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್. ಸೊ ಈ ಫೇಸ್ಬುಕ್ ಪಿಕ್ಸೆಲ್ ಅಂದರೆ ಏನು ಆ್ಯಂಡ್ ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ನೀವು ಅಂದ್ಕೋಬೋದು, ವಾಟ್ ಇಸ್ ಫೇಸ್ಬುಕ್ ಪಿಕ್ಸೆಲ್ ಅಂತ ಹೇಳಿದ್ರೆ? ಸೊ ಬೇಸಿಕಲಿ ಫೇಸ್ಬುಕ್ ಪಿಕ್ಸೆಲ್ ಅಂತ ಹೇಳಿದ್ರೆ ಸಿಂಪಲ್ ಟರ್ಮ್ಸಲ್ಲಿ ಹೇಳಂಗಿದ್ರೆ ಈಸಿಯಾಗಿ ಅರ್ಥ ಆಗೋದಕ್ಕೆ, ಇಟ್ಸ್ ಅ ಜಾವಾ ಸ್ಕ್ರಿಪ್ಟ್, ಒಂದು ಪರ್ಟಿಕ್ಯುಲರ್ ಕೋಡು. ಈ ಕೋಡನ್ನು ನೀವು ವೆಬ್ಸೈಟಲ್ಲಿ ಹಾಕ್ತೀರಾ. ಸೊ ದಟ್ ಏನಾಗುತ್ತೆ, ನಿಮ್ಮ ವೆಬ್ಸೈಟಲ್ಲಿ ಯಾರ್ಯಾರು ಟ್ರಾಫಿಕ್ ಅಂದರೆ ಯಾರ್ಯಾರು ಬಂದು ಹೋಗ್ತಾರೆ, ಯಾರ್ಯಾರು ಸರ್ಚ್ ಮಾಡ್ತಿದ್ದಾರೆ, ಈ ಪರ್ಟಿಕ್ಯುಲರ್ ವ್ಯೂಸ್ಗಳನ್ನು ಟ್ರ್ಯಾಕ್ ಮಾಡುತ್ತೆ. ಸೊ ಇದರಿಂದ ನಿಮ್ಗೆ ಏನು ಉಪಯೋಗ ಅಂತ ನೀವು ಕೇಳ್ಬೋದು. ಆಡಿಯನ್ಸ್ ಸೆಟ್, ನಿಮ್ಮದೊಂದು ಪರ್ಟಿಕ್ಯುಲರ್ ನಿಮ್ಮ ಬಿಸ್ನೆಸ್ ಒಂದು ಆಡಿಯನ್ಸ್ ಸೆಟ್ಟನ್ನು ನೀವು ಇಲ್ಲಿ ಮಾಡ್ಕೋಬೋದು. ನಿಮ್ಮ ವೆಬ್ಸೈಟಲ್ಲಿ ಯಾರು ಬಂದು ಏನೇನು ಪೇಜಸ್ನ ನೋಡ್ತಿದ್ದಾರೆ, ಯಾವ ಪ್ರಾಡಕ್ಟನ್ನು ಜಾಸ್ತಿ ಸರ್ಚ್ ಮಾಡ್ತಿದ್ದಾರೆ, ಎಲ್ಲಿಂದ ಬರ್ತಿದ್ದಾರೆ, ಡಿಫ್ರೆಂಟ್ ಸೋರ್ಸಸ್ ಯಾವುದು, ಇವೆಲ್ಲವನ್ನು ಟ್ರ್ಯಾಕ್ ಮಾಡೋದಕ್ಕೆ ಒಂದು ಪರ್ಟಿಕ್ಯುಲರ್ ಆಡಿಯನ್ಸ್ ಸೆಟ್ ಮಾಡೋದಕ್ಕೆ ಪಿಕ್ಸೆಲ್ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಫೇಸ್ಬುಕ್ ಪಿಕ್ಸೆಲನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳೇಬೇಕು. ಇವಂತೂ ನೀವು ಅನ್ಕೋಬೋದು ಆ್ಯಡ್ ರನ್ ಮಾಡಿದ್ರೆ ಮಾತ್ರ ಯೂಸ್ಫುಲ್ ಅಂತ. ಇಲ್ಲ, ನೀವು ಆ್ಯಡ್ ರನ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಮ ಒಂದು ವೆಬ್ಸೈಟ್ ಇದ್ದರೆ, ಒಂದು ಆನ್ಲೈನ್ ವೆಬ್ಸೈಟ್ ಇದ್ದರೆ ಅಲ್ಲಿ ಹೋಗಿ ನಿಮ್ಮ ಫೇಸ್ಬುಕ್ ಪಿಕ್ಸೆಲನ್ನು ಹಾಕಿ. ಸೊ ಅದರಿಂದ ಏನಾಗುತ್ತೆ, ನಿಮ್ಮ ವೆಬ್ಸೈಟಲ್ಲಿ ಬರುವಂತಹ ಎಲ್ಲ ಥರದ ಬಿಹೇವಿಯರ್, ಕಸ್ಟಮರ್ ಬಿಹೇವಿಯರ್ಸ್ ನೀವು ಸ್ಟಡಿ ಮಾಡ್ಬೋದು. ಆ್ಯಂಡ್ ಒಂದು ಪರ್ಟಿಕ್ಯುಲರ್ ಆಡಿಯನ್ಸ್ ಸೆಟ್ಟನ್ನು ನೀವು ಫೇಸ್ಬುಕ್ ಆ್ಯಡ್ ಮ್ಯಾನೇಜರಲ್ಲಿ ನೀವು ಮಾಡಿಕೊಂಡು ಸೊ ದಟ್ ಯು ಕ್ಯಾನ್ ಟಾರ್ಗೆಟ್ ಯುವರ್ ಪ್ರಾಸ್ಪೆಕ್ಟ್ಸ್ ಅಂತ. ರೈಟ್. ಸೊ ಫೇಸ್ಬುಕ್ ಪಿಕ್ಸೆಲ್ ಅಂತ ಒಂದು ಸಣ್ಣದಾಗಿ ಒಂದು ಐಡಿಯಾ ಗೊತ್ತಾಯ್ತಲ್ಲ ನಿಮಗೆ. ಫೇಸ್ಬುಕ್ ಪಿಕ್ಸೆಲ್ 2 ಥರ ಇದೆ. ಒಂದು ಬಂದು ಸ್ಟ್ಯಾಂಡರ್ಡ್, ಇನ್ನೊಂದು ಬಂದ್ಬಿಟ್ಟು ಈವೆಂಟ್ ಬೇಸ್ಡ್. ಸೊ ಸ್ಟ್ಯಾಂಡರ್ಡ್ ಪಿಕ್ಸೆಲ್ ಅಂದರೆ ಬೇಸಿಕ್ಲಿ ಒಂದು ಪೇಜ್ ವ್ಯೂಸನ್ನು ಟ್ರ್ಯಾಕ್ ಮಾಡುತ್ತೆ. ಇದರಿಂದ ನಿಮ್ಮ ಒಂದು ಜನರಲ್ ಆಗಿ ಒಂದು ಆಡಿಯನ್ಸನ್ನು ನೀವು ಮೆಜರ್ ಮಾಡ್ಬೋದು. ಆ್ಯಡ್ ಕ್ಯಾಂಪೇನ್ಸ್ ಮಾಡೋದಕ್ಕೆ ಯುಟಿಲೈಸ್ ಆಗುತ್ತೆ. ಬಟ್ ಈವೆಂಟ್ ಪ್ರಕಾರ, ಈವೆಂಟ್ ಬೇಸ್ಡ್ ನೀವು ಪಿಕ್ಸೆಲ್ ಹಾಕಿದಾಗ ಏನಾಗುತ್ತೆ, ಪರ್ಟಿಕ್ಯುಲರ್ ನಿಮಗೊಂದು ಬಟನ್, ನಿಮ್ಮ ಒಂದು ಲ್ಯಾಂಡಿಂಗ್ ಪೇಜಲ್ಲಿರುವಂಥ ಬಟನ್ನ ಟ್ರ್ಯಾಕ್ ಮಾಡ್ಬೋದು. ಇಲ್ಲ ಯಾವುದಾದ್ರೂ ಒಂದು ಲೀಡ್ ಫಾರ್ಮ್ ಇದ್ದರೆ, ರಿಜಿಸ್ಟ್ರೇಷನ್ ಮಾಡುವಂಥ ಒಂದು ಫಾರ್ಮ್ ಹಾಕಿದರೆ ಅದು ಎಷ್ಟು ಜನ ಬಂದು ಫಾರ್ಮ್ ರಿಜಿಸ್ಟರ್ ಮಾಡಿದ್ದಾರೆ, ಇಲ್ಲಾಂದರೆ ಥ್ಯಾಂಕ್ ಯು ಪೇಜ್ ಟ್ರಿಗರ್ ಮಾಡುವಂಥ ನೀವು ಒಂದು ಆಬ್ಜೆಕ್ಟಿವನ್ನು ಡಿಫೈನ್ ಮಾಡಿದರೆ, ಆ ಪರ್ಟಿಕ್ಯುಲರ್ ಥಿಂಗ್ಸ್ಗಳನ್ನೆಲ್ಲ ಟ್ರ್ಯಾಕ್ ಮಾಡೋದಕ್ಕೆ ಈಸಿ ಆಗುತ್ತೆ ಇಫ್ ಯು ಆರ್ ಯೂಸ್ ದ ಈವೆಂಟ್ ಬೇಸ್ಡ್ ಪಿಕ್ಸೆಲ್. ಆಲ್ರೈಟ್. ಸೊ ದೀಸ್ ಆರ್ ದ 2 ಟೈಪ್ಸ್ ಆಫ್ ಪಿಕ್ಸೆಲ್. ಆಲ್ರೈಟ್. ಆ್ಯಂಡ್ ಈ ಪರ್ಟಿಕ್ಯುಲರ್ ಪಿಕ್ಸೆಲ್ ಕೋಡನ್ನು ಇನ್ಸ್ಟಾಲ್ ಮಾಡೋದಕ್ಕೆ 2 ಡಿಫ್ರೆಂಟ್ ವೇಸ್ ಇದೆ. ಒಂದು ಬಂದು GTA ಮುಖಾಂತರ, ಗೂಗಲ್ ಟ್ಯಾಗ್ ಮ್ಯಾನೇಜರ್ ಅಂತ. ಬಿಕಾಸ್ ಸಿನ್ಸ್ ಇಟ್ ಇಸ್ ಆಲ್ಸೋ ಅ ಕೋಡ್ ಆ್ಯಂಡ್ ಇಟ್ ಇಸ್ ಆಲ್ಸೋ ಅ ಟ್ಯಾಗ್, ನೀವು ಈ ಪರ್ಟಿಕ್ಯುಲರ್ ಕೋಡನ್ನು ನೀವು ಗೂಗಲ್ ಟ್ಯಾಗ್ ಮ್ಯಾನೇಜರ್ ಮುಖಾಂತರ ಹಾಕ್ಬೋದು. ಸೊ ಅದನ್ನು ಹೇಗೆ ಮಾಡಬೇಕು, ವಾಟ್ ಇಸ್ ಗೂಗಲ್ ಟ್ಯಾಗ್ ಮ್ಯಾನೇಜರ್, ಅದ್ರದ್ದು ವೀಡಿಯೋನ ಪರ್ಟಿಕ್ಯುಲರ್ ಆಗಿ ಮಾಡ್ತೀನಿ. ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದುಬಿಟ್ಟು ಮ್ಯಾನ್ಯುವಲಿ ನೀವು ಮಾಡ್ಬೋದು. ನಿಮಗೆ ಡೆವಲಪರ್ ಇದ್ದರೆ, ನಿಮ್ಮ ವೆಬ್ಸೈಟನ್ನು ಯಾರು ಡೆವಲಪ್ ಮಾಡಿದರೆ ಅವರಿಗೆ ಈ ಪರ್ಟಿಕ್ಯುಲರ್ ಕೋಡನ್ನು ನೀವು ಕಳಿಸ್ಬಿಟ್ಟು ನೀವು ಅದನ್ನ ಇನ್ಸ್ಟಾಲ್ ಮಾಡೋಕ್ಕೆ ಹೇಳ್ಬೋದು. ರೈಟ್. ಏನಪ್ಪ ನಾನು ಕೋಡ್ ಅಂತ ಹೇಳ್ತಿದ್ದಾನೆ, ಎಲ್ಲಿರುತ್ತೆ ಕೋಡು ತೋರಿಸ್ತೀನಿ. ಈ ಕೋಡ್ ಎಲ್ಲಿರುತ್ತೆ, ಅದನ್ನ ಯಾವ ಥರ ಇನ್ಸ್ಟಾಲ್ ಮಾಡಬೇಕು, ಎಸ್ಪೆಷಲಿ ನಮಗೆ ಶಾಪಿಫೈಯಲ್ಲಿ ಯಾವ ರೀತಿ ಇನ್ಸ್ಟಾಲ್ ಮಾಡಬೇಕು ಅಂತ ತೋರಿಸ್ತೀನಿ. ಆಮೇಲೆ ವರ್ಡ್ ಪ್ರೆಸಲ್ಲಿ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ತೀನಿ. ಆ್ಯಂಡ್ ದೆನ್ ಒಂದು ಸಪ್ರೇಟ್ ಗೂಗಲ್ ಟ್ಯಾಗ್ ಮ್ಯಾನೇಜರ್ ಕೂಡ ನಾನು ತೋರಿಸ್ತೀನಿ. ಅದಕ್ಕೂ ಮುಂಚೆ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಸುಮಾರು ಮೋಟಿವೇಶನಲ್ ಕಾಂಟೆಂಟ್ ಆ್ಯಂಡ್ ಡಿಜಿಟಲ್ ಮಾರ್ಕೆಟಿಂಗ್ ಟೂಲ್ಸ್ ಬಗ್ಗೆ ಆ್ಯಂಡ್ ಆಲ್ಸೋ ಲಾಟ್ ಆಫ್ ಕಲರ್ಸಲ್ ಪೋಸ್ಟ್ಗಳ ಬಗ್ಗೆ ಆ್ಯಂಡ್ ಡಿಜಿಟಲ್ ಮಾರ್ಕೆಟಿಂಗ್ ಸರ್ವಿಸ್ ಬಗ್ಗೆ ನಾನು ತುಂಬ ಇನ್ಫಾರ್ಮೇಷನ್ನ ಹಾಕ್ತಾ ಹೋಗ್ತಾ ಇದ್ದೀನಿ. ಎಲ್ಲವನ್ನೂ ರೆಡಿ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಹೋಗಿ ಫಾಲೋ ಮಾಡಿ. ಆ್ಯಂಡ್ ಇಫ್ ಯು ಲವ್ ಡಿಜಿಟಲ್ ಮಾರ್ಕೆಟಿಂಗ್ ಯು ಶುಡ್ ಫಾಲೋ ಮೈ ಇನ್ಸ್ಟಾಗ್ರಾಮ್ ಪೇಜ್ ಟು. ಸೊ ಯೂಟ್ಯೂಬಲ್ಲಿ ತುಂಬ ಸಪೋರ್ಟ್ ಮಾಡಿದರೆ, ಇನ್ಸ್ಟಾಗ್ರಾಮಲ್ಲೂ ಕೂಡ ಸಪೋರ್ಟ್ ಮಾಡಿ. ಪ್ಲೀಸ್ ಡೂ ಫಾಲೋ ಮಿ ಆನ್ ಡಿಜಿಟಲ್ ಸುದ್ದಿ ಇನ್ಸ್ಟಾಗ್ರಾಮ್ ಪೇಜ್. ಸೊ ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ, ದಯವಿಟ್ಟು ಹೋಗಿ ಫಾಲೋ ಮಾಡಿ. ಆಲ್ರೈಟ್, ಥ್ಯಾಂಕ್ ಯು. ಡೆಫಿನೇಷನ್ ಮುಖಾಂತರ ಹೇಳಂಗಿದ್ರೆ ಇಟ್ ಇಸ್ ಗೋಸ್ ಲೈಕ್ ದಿಸ್: data from the user who clicked your ads and visit your website, and certain audience ನೀವು based on your user data you can create a remarketing campaigns. ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ.
ಆ್ಯಂಡ್ ಆಲ್ಸೋ ರೀಮಾರ್ಕೆಟಿಂಗ್ ಕ್ಯಾಂಪೇನ್ಸ್ ಮಾಡೋಕ್ಕೆ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ಕಸ್ಟಮ್ ಆಡಿಯನ್ಸ್ ಮಾಡಿಕೊಂಡು ಆ್ಯಂಡ್ ಲುಕ್ ಲೈಕ್ ಆಡಿಯನ್ಸ್ ಮಾಡ್ಬೋದು ಇದ್ರ ಮುಖಾಂತರ. ಆ್ಯಂಡ್ ಆಲ್ಸೋ ಕಸ್ಟಮ್ ಆಡಿಯನ್ಸಿಂದ ನೀವು ಲುಕ್ ಲೈಕ್ ಆಡಿಯನ್ಸ್ ಕೂಡ ಮಾಡ್ಕೊಂಡು ಯೂಸ್ಫುಲ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಬೇಸಿಕಲಿ ಎಲ್ಲಿರುತ್ತೆ ಈ ಕೋಡು, ಲೆಟ್ಸ್ ಫೈಂಡ್ ಔಟ್. ಈವೆಂಟ್ ಮ್ಯಾನೇಜರ್ಗೆ ಹೋದರೆ ಫೇಸ್ಬುಕ್ ಲಾಗಿನ್ ಮಾಡಾದಮೇಲೆ ಐ ಹ್ಯಾವ್ ಆಲ್ರೆಡಿ ಶೋನ್ ಯು ಹೌ ಟು ಲಾಗ್ ಇನ್ ಟು ಫೇಸ್ಬುಕ್ ಅನ್ನೋ ಹೌ ಟು ಕ್ರಿಯೇಟ್ ಆ್ಯಡ್ ಮ್ಯಾನೇಜರ್ ಅಕೌಂಟ್ ನಾನು ಹೇಳಿದ್ದೀನಿ. ಸೊ ಹೋಗಿ ನನ್ನ ಹಳೆ ವೀಡಿಯೋಸ್ಗಳನ್ನು ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಬೇಸಿಕಲಿ ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್ ನೀವು ಹೋದರೆ ಈವೆಂಟ್ ಮ್ಯಾನೇಜರ್ ಅಂತ ಇರುತ್ತೆ. ಅಲ್ಲಿ ಹೋಗಿ ಕ್ಲಿಕ್ ಮಾಡಿದ್ರೆ ಪರ್ಟಿಕ್ಯುಲರ್ ಆಗಿ ಇಲ್ಲಿ ಬಂದು ನಿಮಗೆ ಡೇಟಾ ಸೋರ್ಸ್ ಅಂತ ಬರುತ್ತೆ. ಇಲ್ಲಿ ನೋಡಿದ್ರೆ ಡೇಟಾ ಸೋರ್ಸಲ್ಲಿ ಹೋದರೆ ನಿಮಗೆ ಪರ್ಟಿಕ್ಯುಲರ್ ಆಗಿ ನೋಡಿ ಇದು ಪಿಕ್ಸೆಲ್ ಆಲ್ರೆಡಿ ನಾನೊಂದು ಕಸ್ಟಮರ್ಸ್ಗೆ ಇಟ್ಸ್ ಆಲ್ರೆಡಿ ನಾನು ಇನ್ಸ್ಟಾಲ್ ಮಾಡಿದ್ದೀನಿ. ಸೊ ನೋಡಿದ್ರೆ ನೀವು ಇಲ್ಲಿ ನಿಮಗೆ ಡೇಟ್ ವೈಸ್ ನೀವು ಸಾರ್ಟ್ ಮಾಡ್ಕೋಬೋದು ಇಲ್ಲಿ ಯಾವಾಗ ಏನು ಅಂತ. ಆ್ಯಂಡ್ ಒನ್ಸ್ ಇಟ್ ಇಸ್ ಐ ಆಮ್ ಜಸ್ಟ್ ಪುಟಿಂಗ್ ಫಾರ್ ದ 1 ಮಂತ್. ನೋಡಿ ಕೆಳಗಡೆ ಪೇಜ್ ವ್ಯೂಸ್. ಸೊ ಇಲ್ಲಿ ಪೇಜ್ ವ್ಯೂಸ್ ನೋಡಿದ್ರೆ ನೀವು 4,000 ಜನ ನನ್ನ ಪೇಜ್ ವಿಸಿಟ್ ಮಾಡಿದ್ದಾರೆ. ಸರ್ಚ್. ಸೊ ಬೇಸಿಕಲಿ ಇದೆಲ್ಲ ಕಂಪ್ಲೀಟಾಗಿ ನೋಡಿ ಡೇಟಾ ಇದು ಟ್ರ್ಯಾಕ್ ಮಾಡೋಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ಇದ್ರಲ್ಲಿ ಸುಮಾರು ಆಪ್ಷನ್ಸ್ಗಳಿದ್ದಾವೆ. ಆ್ಯಂಡ್ ಬೇಸಿಕಲಿ ಈ ಪರ್ಟಿಕ್ಯುಲರ್ ಇನ್ಫಾರ್ಮೇಷನ್ ಇಟ್ಕೊಂಡು ನೀವು ಫೇಸ್ಬುಕ್ ಆ್ಯಡ್ಸನ್ನು ರನ್ ಮಾಡ್ಬೋದು. ಸೊ ನಾವು ಐ ಶೋ ಯು ಹೌ ಟು ಆ್ಯಡ್ ದ ಫೇಸ್ಬುಕ್ ಪಿಕ್ಸೆಲ್. ಓವರ್ ವ್ಯೂಗೆ ಹೋಗಿ ಪರ್ಟಿಕ್ಯುಲರ್ ಆಗಿ ಆ್ಯಡ್ ಈವೆಂಟ್ ಅಂತ ಕೊಟ್ಟರೆ ಇಲ್ಲಿ ನೋಡಿ ಆ್ಯಡ್ ಅ ನ್ಯೂ ಇಂಟಿಗ್ರೇಷನ್ಸ್. ಇಲ್ಲಿ ನಿಮಗೆ 3 ಆಪ್ಷನ್ಸ್ ಇದ್ದಾವೆ. ಇಲ್ಲಿ ನೀವು ಮೆಟಾ ಪಿಕ್ಸೆಲ್ ಅಂತ ಕ್ಲಿಕ್ ಮಾಡಿದ್ರೆ ದೀಸ್ 2 ಆಪ್ಷನ್ ಡಸಂಟ್ ಹ್ಯಾವ್ ದ ಪರ್ಮಿಷನ್ಸ್. ಓಕೆ, ಮೆಟಾ ಪಿಕ್ಸೆಲ್ ಅಂತ ಇದೆ. ಮೆಟಾ ಪಿಕ್ಸೆಲ್ಗೆ ಹೋಗಿ ಸೆಟಪ್ ಅಂತ ಕ್ಲಿಕ್ ಮಾಡಿದ್ರೆ ಆ್ಯಂಡ್ ದೆನ್ ಯು ಗೋ ಮ್ಯಾನ್ಯುವಲಿ ಇನ್ಸ್ಟಾಲ್ ಕೋಡ್ ಅಂತ ಕೊಟ್ಟರೆ ದಿಸ್ ಇಸ್ ದ ಕೋಡ್. ಆಲ್ರೈಟ್, ಸೊ ಇದನ್ನು ಕಾಪಿ ಮಾಡ್ಕೊಳ್ಳಿ. ಸೊ ಬೇಸಿಕಲಿ ಇದನ್ನು ಕಾಪಿ ಮಾಡಿಕೊಂಡು ನೀವೇನು ಮಾಡಬೇಕು, ಒಂದು ನಿಮ್ಮ ಡೆವಲಪರ್ ಏನಿರ್ತಾರೆ ಅವ್ರಿಗೆ ಕಳಿಸ್ಕೊಟ್ರೆ ಅವ್ರು ಇನ್ಸ್ಟಾಲ್ ಮಾಡ್ಕೋತಾರೆ ವೆಬ್ಸೈಟಲ್ಲಿ. ಅವರ ಪರ್ಟಿಕ್ಯುಲರ್ ಹೋಗಿ ಕೋಡ್ ಮುಖಾಂತರ ಹೆಡರಲ್ಲಿ ಹಾಕ್ತಾರೆ. ಇಲ್ಲ ನಿಮಗೆ ಗೊತ್ತಿದೆ ಅಂತ ಹೇಳಿದ್ರೆ ನೀವು ವರ್ಲ್ಡ್ ಪ್ಲಸ್ ವೆಬ್ಸೈಟ್ ಆಗಿದ್ದರೆ ಅಲ್ಲಿ ಹೋಗಿ ಪರ್ಟಿಕ್ಯುಲರ್ ಪ್ಲಗಿನ್ಸ್ ಯೂಸ್ ಮಾಡಿ ಕೂಡ ನೀವು ಕಾಪಿ ಪೇಸ್ಟ್ ಮಾಡ್ಬೋದು.